ನಾನು ಬರ್ತೀನಿ ಅಂತ ಹೇಳೋದಕ್ಕೆ ಫೋನ್ ಮಾಡಿರೋ ಅನ್ಸುತ್ತೆ ಅಲ್ವಾ? ಅವ್ರಿಗಿಂತ ನಾನೇ ಫಾಸ್ಟ್ ಇದ್ದೀನಿ. ಏನೋ ಪ್ರಾಬ್ಲಮ್ ಅಂದ್ರಲ್ಲ. ಪುಟ, ಅಂಕಲ್ಗೆ ನೀರು ತಗೊಂಬರ್ತೀಯಾ? ಹೋಗು. ಒಂದು ಪ್ರಾಬ್ಲಮ್ ಇದೆ. ಏನ್ ಪ್ರಾಬ್ಲಮ್ ಸರ್? ತಗೊಳ್ಳಿ. ಸಿಹಿ ಹೀಗ ಮಾಡೋದು? ಸಾರಿ ಸರ್. ಹೋಗ್ಲಿ ಬಿಡಿ ಸೀತಾಜಿ, ಮಕ್ಕಳಂದ್ರೆ ಹೀಗೆ ಅಲ್ವಾ? ಹೋಗು, ನೀರ್ ತಗೊಂಬಾ. ನಾನು ಹೋಗಲ್ಲ. ಸಿಹಿ ಹೋಗ್ಲಿ ಬಿಡಿ ಸೀತಾಜಿ. ಈಗ ಪ್ರಾಬ್ಲಮ್ ಏನು ಅಂದ್ರೆ, ಈ ಮನೆ ಸಾಲನ ತೀರ್ಸಕ್ಕಾಗದೆ ಹೋದ್ರೆ ಬ್ಯಾಂಕ್ನವರು ನಿಮ್ಮ ಮನೆನ ಜಪ್ತಿ ಮಾಡ್ಬೋದು ಅಂತ ಈ ಪೇಪರ್ಸ್ ಮೇಲೆ ನೀವೇ ಸೈನ್ ಮಾಡಿದ್ದೀರಾ. ಸರ್, ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಅವರು ಸೈನ್ ಹಾಕಕ್ ಹೇಳಿದ್ರು, ನಾನು ಹಾಕ್ತೆ ಅಷ್ಟೇ. ನೋಡಿ ನಿಮ್ಮ ಇನ್ನೋಸೆನ್ಸ್ನ ಎಷ್ಟು ಮಿಸ್ಯೂಸ್ ಮಾಡ್ಕೋತಾರೆ ಅಂತ. ನೀವು ಇದೊಂದು ಸೈನ್ ಮಾಡದೆ ಹೋಗಿದ್ದಿದ್ರೆ ನಾನು ಫೈಟ್ ಮಾಡ್ಬೋದಿತ್ತು. ಡೋಂಟ್ ವರಿ ಸೀತಾಜಿ, ನಾನು ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ. ನಿಮಗೋಸ್ಕರ ನಾನು ಇದ್ದೀನಿ. ಪ್ಲೀಸ್ ಸರ್, ಹೇಗಾದ್ರೂ ಮಾಡಿ ಉಳಿಸ್ಕೊಡಿ. ಎಸ್ ಅಫ್ಕೋರ್ಸ್. ನೀವೊಂಚೂರು ಸಹಕಾರ ಕೊಟ್ಟರೆ ನಾನು ಎಲ್ಲಾನು ಬೇಗ ಮೂವ್ ಮಾಡ್ಬೋದು. ಸಿಹಿ, ನಾನು ನೀರು ತಗೊಂಬ ಅಂತ ಹೇಳ್ದೆ ತಾನೆ? ಹೋಗೋ. ಸೀತಾಜಿ, ನನಗೆ ನೀರು ಬೇಡ. ನಾನು ನೆಕ್ಸ್ಟ್ ಟೈಮ್ ಬರ್ತೀನಲ್ಲ, ಆಗ ನೀವು ಟೀ ಮಾಡೋದು, ನಾನು ಕುಡಿಯೋದು ಎಲ್ಲ ಇದ್ದಿದ್ದೆ. ಆ್ಯಕ್ಚುಲಿ ಇವತ್ತು ನನಗೆ ಸಿಕ್ಕಾಪಟ್ಟೆ ಕೆಲಸ ಇತ್ತು. ನಿಮ್ಮ ಕೆಲಸಕ್ಕೆ ಮೊದಲನೇ ಆದ್ಯತೆ, ಹಾಗಾಗಿ ಬಂದೆ. ಸೀತಾಜಿ, ನಾನು ಹೋಗಿ ಬರ್ತೀನಿ. ಮನೆಗೆ ಬಂದವ್ರ ಹತ್ರ ಹೀಗ ನಡ್ಕೊಳ್ಳೋದು? ತುಂಬಾ ಕೆಟ್ಟ ಬುದ್ಧಿ ಕಲ್ತಿದ್ಯಾ ನೀನು. ನನ್ಗೆ ಅವ್ರಂದ್ರೆ ಇಷ್ಟ ಇಲ್ಲ. ಅವ್ರನ್ನ ಬರ್ಬೇಡ ಅಂತ ಹೇಳು. ಅವ್ರು ಯಾಕೆ ನಮ್ಮ ಮನೆಗ್ ಬರ್ಬೇಕು? ಇವ್ರು ಅಲ್ದಿದ್ರೆ ಇನ್ಯಾರ ನಮ್ಮ ಮನೇನ ಉಳಿಸ್ಕೊಡಕ್ ಸಾಧ್ಯ ಅಂತ ಸಿಹಿಗೆ ಹೇಗೆ ಹೇಳಲಿ? ರಾಜನಿಗೆ ಸೇವಕನ ಕಡೆಯಿಂದಾಗಲಿ, ಮಂತ್ರಿಯ ಕಡೆಯಿಂದಾಗಲಿ, ಪಟ್ಟಣಿಗರ ಕಡೆಯಿಂದಾಗಲಿ, ಮತ್ತೊಬ್ಬ ರಾಜನ ಕಡೆಯಿಂದಾಗಲಿ ಅಪಾಯವು ಒಂದುಗುವುದೆಂದು ಸಂದೇಹ ಉಂಟಾದಲ್ಲಿ ಉಪಾಯಾಂತರಗಳಿಂದ ಅಂತವರನ್ನು ಒಡನೆಯೇ ತನ್ನ ಸ್ವಾಧೀನಕ್ಕೆ ತೆಗೆದುಕೊಳ್ಳಬೇಕು. ಥ್ಯಾಂಕ್ ಯು. ಈ ಮಟ್ಟಕ್ಕಾದ್ರೂ ಬಿಡುವಾಯ್ತಲ್ಲ ನಿನಗೆ, ಅದೇ ಖುಷಿ ನನಗೆ. ರಾಮು ಬರೋದಕ್ಕೂ ಮುಂಚೆ ಈ ರೀತಿಯಲ್ಲಿ ಸಿಗ್ತಾ ಇದ್ದೆ ನನಗೆ. ಬಿಡಿ ಮಾವಯ್ಯ, 2 ಕೆಲ್ಸದಲ್ಲೂ ನಂಗೆ ವ್ಯತ್ಯಾಸ ಇಲ್ಲ. ಆಫೀಸ್ ಕೆಲಸ ಆದ್ರೆ ಏನು, ದೇಸಾಯಿ ಮನೆ ಅಂದ್ರೆ ನನ್ನ ಮನೆ ಕೆಲಸ ಮಾಡೋದ್ರಲ್ಲಿ ನನ್ಗೇನು ಸಂಕೋಚ ಇಲ್ಲ. 2 ಕೆಲ್ಸದಲ್ಲೂ ನಂಗೆ ಸಂತೋಷನೇ. ಮಾವಯ್ಯ, ಟೀ ಓಕೆನಾ? ಸಕ್ಕರೆ ಸರಿ ಇದೆಯಾ? ನೀ ಮಾಡಿದ್ಮೇಲೆ ಜಾಸ್ತಿ ಹೆಂಗಮ್ಮಾಗತ್ತೆ. ಅಪ್ಪ ಸದ್ಯ ನಾನಂತೂ ಹೆದರ್ ಬಿಟ್ಟಿದ್ದೆ. ಆ ಸಾಧನ ಬಂದು ಬೆಳಗ್ಗೆನೆ ನನ್ನ ತಲೆ ತಿಂದ್ಬಿಟ್ಲು ಮಾವಯ್ಯ. ಆ ಟೆನ್ಷನ್ ಅಲ್ಲಿ ಸಕ್ಕರೆ ಜಾಸ್ತಿ ಹಾಕ್ಬಿಟ್ನೇನೋ ಅನ್ಕೊಂಡೆ. ಅದು ನಾನು ಏನಂತೆ, ಅವಳು ಅಪ್ಪುನ ತಿಂಡಿ ಕರಿಯೋಕ್ ಹೋಗಿದ್ದಾಳೆ, ಅವನೆಲ್ಲೂ ಕಂಡಿಲ್ಲ. ಅವಳು ಮಲೇಷ್ಯಾಕ್ ಹೊಟ್ಟೋದ ಅಂತ ರಂಪ ಮಾಡಾಕ್ಬಿಟ್ಲು ಮಾವಯ್ಯ. ಅಲ್ಲ ಮಾವಯ್ಯ, ಮಲೇಷ್ಯಾಕ್ ಹೋಗೋದಕ್ಕೆ ಅಷ್ಟು ಸುಲಭವಾಗಿ ನಾನ್ ಬಿಟ್ಬಿಡ್ತೀನ? ನಾನ್ ಹೋಗೋಗ್ಬಿಟ್ರು ನೀವ್ ಬಿಡ್ತೀರಾ? ಬಿಡೋದಾ? ಹೆಸರೆತ್ತದಕ್ಕೂ ಬಿಡೋದಿಲ್ಲ ನಾನು. ಅಯ್ಯ ಅಲ್ವಾ ಮತ್ತೆ ಮಾವಯ್ಯ, ಅಪ್ಪು ಎಲ್ಲಿ ಹೋದ? ಅದೆಲ್ಲ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೋದ್ನಮ್ಮ, ನಾನು ಕೇಳೋದಕ್ಕೆ ಹೋಗ್ಲಿಲ್ಲ. ಹೌದೌದು, ಹೇಳಿ ಹೋಗೋ ಹಾಗಿದ್ದಿದ್ರೆ ನಾವು ಕೇಳೋದಕ್ಕೂ ಮುಂಚೆ ಅವನೇ ಹೇಳಿರ್ತಾ ಇದ್ದ ಅಲ್ವಾ ಮಾವಯ್ಯ?
ಕೇಳೋದೆಲ್ಲ ಬೇಡ ಬಿಡಿ. ನಿಜಾನೇ, ಈಗ ಅವನು ಮುಂಚಿನ ಥರ ಇಲ್ಲ ಕಣಮ್ಮ. ಅಂದ್ರೆ ಅಂದ್ರೆ ಈಗ ನಿನ್ಗೊಂದು ಗುಟ್ಟು ಹೇಳ್ತೀನಿ, ಗುಟ್ಟ? ನಿನ್ನೊಬ್ಳಿಗೆ ಮಾತ್ರ ಹೇಳ್ತೀನಿ. ನೀನೀಗ ಅವನಿಗೆ ಹುಡುಗಿ ಹುಡ್ಕೋದಕ್ಕೆ ಪಡಬಾರ್ದು ಕಷ್ಟಪಡ್ತಿದ್ದೀಯಲ್ಲ, ಆ ಕೆಲಸದಿಂದಲೂ ಮುಕ್ತಿ ಕೊಡ್ತೀನಿ. ಅರ್ಥ ಆಗ್ಲಿಲ್ಲ. ಅವತ್ತು ಹೋಟ್ಲಲ್ಲಿ ಲಂಚ್ ಮುಗಿಸ್ಕೊಂಡು ಮನೆಗೆ ಬಂದ್ವಲ್ಲ, ಅವತ್ತೇ ಹೇಳಬೇಕು ಅಂದ್ಕೊಂಡೆ. ಅಂದ್ರೆ ನೀನು ಯಾವ ಹುಡುಗಿನ ತಂದ್ರು ಅವನು ಸದ್ಯಕ್ಕೆ ಒಪ್ಪೋದಿಲ್ಲ ಅಂತ ನನಗೆ ಅರ್ಥ ಆಯ್ತು. ಹೌದು ಮಾವಯ್ಯ, ನನಗೂ ಅವತ್ತು ಗೊತ್ತಾಯ್ತು. ಅಪ್ಪು ಮದ್ವೆ ಆಗ್ಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾನೆ ಅಂತ ಅವತ್ತೇ ನನ್ಗೆ ಅರ್ಥ ಆಗಿದ್ದು. ಅದಲ್ಲ ಕಣಮ್ಮ, ಯಾರು ಅವನ ಗಮನ ಸೆಳೀತಿದ್ದಾರೆ ಅಂತ ನನಗೆ ಸಂಶಯ ಬಂದಿದೆ. ಭಾಸ್ಕರ್ ಅಲ್ವಾ? ಇಲ್ಲಿ ಏನ್ ಮಾಡ್ತಿದ್ದಾರೆ? ಇಲ್ಲೇ ಇದ್ದಾರೆ. ನಮ್ಮ ಬಾಸು ಇಂಥ ಜಾಗದಲ್ಲ. ಸೋ ಡೌನ್ ಟು ಸೋ ಸಿಂಪಲ್. ಒಂದ್ ನಿಮಿಷ ರೀ, ಬಂದೆ. ಈ ನಮ್ಮ ರಾಮನು ಬೇಡ ಬೇಡ ಅಂದ್ರು ನನ್ನ ಬಾಸ್ ಮಾಡಿ ಈ ಕೋಟ್ ಎಲ್ಲ ಹಾಕ್ಸಿ ಈ ಶಕೆಲ್ ನನ್ನ ಒದ್ದಾಡೋ ತರ ಮಾಡಿದ್ದಾರೆ. ನಿಮ್ ಇಮ್ಯಾಜಿನೇಷನ್ ಅಲ್ಲಿ ಇವ್ರು ಬಿಟ್ರೆ ಇನ್ಯಾರು ಬರ್ತಾರೆ ಅಲ್ವಾ? ಆದ್ರೂ ಯಾಕೋ ಒಳ್ಳೆ ಜಾತ್ರೆಲ್ ಕಳ್ದೋಗಿರೋ ಮಗು ತರ ಆಡ್ತಿದಾರಲ್ಲ. ಯಾವ್ದಕ್ಕೂ ಒಂದ್ಸಲ ನೀವೇ ಕೇಳ್ಬಿಡಿ. ಹಾಡು ಬೇರೆದಾಗ್ಬೇಕಾ ಮೇಡಮ್? ಬೇಡ, ಈ ಮೂತಿಗೆ ಇಷ್ಟೇ ಸಾಕು. ಮೆತ್ತಗೆ ಮೆತ್ತಗೆ. ನಿಮ್ ಲೋಕದಲ್ಲಿ ಅವ್ರಿಗೆ ಕೇಳ್ಸಲ್ಲ ಬಿಡಿ. ಆದ್ರೂ ಮುಖದಲ್ಲಿ ಒಂದ್ ಸ್ಮೈಲೇ ಇಲ್ಲ ಕಣ್ರೋ. ನಿಮ್ ಲೋಕದಲ್ಲಿ ನೀವ್ ಹೇಳ್ದಂಗೆ ಕೇಳ್ಬೇಕವ್ರು. ಕೇಳಿ. ಸ್ಮೈಲ್ ಪ್ಲೀಸ್. ಅಯ್ಯೋ, ಯಾಕ್ರೋ? ಅವರೇ ಹೋದ್ರಲ್ಲ. ಇವಳು ಯಾಕೆ ಸಿಗಾಕೊಂಡ್ಲು ಇಲ್ಲಿ? ಏನ್ ಮಾಡ್ಲಿ ಇವಾಗ? ಸರ್, ಟೀ ರೆಡಿ. ಬಂದೆ. ಕೊಡಿ. ನಿಲ್ಸಿ. ಏನ್ ಮಾಡ್ತಿದ್ದೀರಾ? ಟೀ. ರೋಡ್ ಸೈಡ್ ಟೀನಾ? ಕುಡಿಬಾರ್ದ? ಕೋಟ್ಯಾಧೀಶ್ವರ ರಾಜ್ಕುಮಾರ ನೀವು ಇಂಥ ಫುಟ್ಪಾತ್ ಅಲ್ಲೆಲ್ಲ ಟೀ ಕುಡಿತೀರಾ? ಇವರು ಚೆನ್ನಾಗೇ ಮಾಡ್ತಾರೆ. ನಿಮ್ ಕಣ್ಣೋಡೆ ನಾನ್ ಹೇಳ್ತೀನಿ, ನೀವಿಲ್ ಏನ್ ಮಾಡಕ್ ಬಂದಿದ್ದೀರಾ ಅಂತ. ಟೀ ಕುಡಿಯಕ್ ಬಂದಿದ್ದೀನಿ. ನಿಮ್ ಬಗ್ಗೆ ನನಗ್ ಎಲ್ಲ ಗೊತ್ತಾಗಿದೆ. ಫ್ರೆಂಡ್, ಅವಳು ಹಾಗೇನೆ. ಈಗ ಎಷ್ಟೇ ಸಮಾಧಾನ ಮಾಡಿದ್ರು ಸಾಕಾಗಲ್ಲ. ಪಾಪ. ಸರಿ ಹೋಗ್ತಾಳೆ. ಪುಟ ನೋಡು, ನಿನ್ ಫ್ರೆಂಡಿಗೆ ಮೀಟಿಂಗ್ ಇದೆ ಅಂತ ಅವರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಅದೆಷ್ಟು ದೂರ ಇದೆ ಗೊತ್ತಾ? ಆಲ್ರೆಡಿ ಅವರು ಅಜ್ಜಿ ತಾತ ಮನೇಲಿ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದಾರೆ. ಈಗ ಹೊರಟಿಲ್ಲ ಅಂದ್ರೆ ಅವ್ರಿಗೆ ಲೇಟ್ ಆಗ್ಬಿಡುತ್ತೆ. ಪ್ಲೀಸ್ ಅರ್ಥ ಮಾಡ್ಕೋ. ನಿನ್ ಫ್ರೆಂಡ್ ಲೇಟ್ ಆಗಿ ಹೋದ್ರೆ ನಿನಗ್ ಬೇಜಾರಾಗತ್ತೆ ತಾನೆ? ಪ್ಲೀಸ್ ಪುಟ, ನಿನ್ ಫ್ರೆಂಡ್ಗೆ ಬಾಯ್ ಹೇಳು. ಬಾಯ್ ಫ್ರೆಂಡ್. ಇಟ್ಸ್ ಓಕೆ, ಐ ಹ್ಯಾವ್ ಲಾಟ್ ಆಫ್ ಟೈಮ್. ನಿಮಗಿರ್ಬೋದು, ನಿಮ್ ಬಾಸ್ಗಿರ್ಬೇಕಲ್ಲ. ನೀವು ಸಿಹಿ ತರಾನೇ ಆಡ್ತೀರಾ.
ಐ ಅಂಡರ್ಸ್ಟ್ಯಾಂಡ್. ಬಾಯ್ ಫ್ರೆಂಡ್. ಬಾಸೇ ಫೋನ್ ಮಾಡ್ತಿದ್ದಾರೆ. ನೋಡಿ ಲೇಟ್ ಆಯ್ತು. ಒನ್ ಸೆಕೆಂಡ್. ಎಸ್ ಸರ್. ಸರ್ರ ಮಗ ರೆಡಿ. ಅಯ್ಯೋ ಹೌದಾ ಸರ್? ಅಯ್ಯಯ್ಯೋನಾ ಮಗ ಹೆಲಿಕಾಪ್ಟರ್ ರೆಡಿ ಆಗಿದೆ. ಕ್ಯಾನ್ಸಲ್ ಸರ್? ನೋ 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 ಪ್ರಾಬ್ಲಮ್ ಸರ್. ಕ್ಯಾನ್ಸಲ್ ಮಾಡ್ಬೇಕಾ? ಹಾಗೆ ಮಾಡ್ತೀನಿ ಸರ್. ಶೋರ್ ಸರ್. ಬಾಯ್ ಸರ್. ಹಲೋ ಹಲೋ ಮಗ, ಏನಾಗಿದೆ ಇವನ್ಗೆ? ಎಲ್ಲ ರೆಡಿ ಮಾಡು ಅಂತ ಹೇಳಿ ಇವಾಗ ಉಲ್ಟಾ ಹೊಡಿತಿದ್ದಾನಲ್ಲ. ಪ್ರಶಾಂತ, ಯಾವ್ದಾದ್ರು 5 ಸ್ಟಾರ್ ಹೋಟ್ಲಿಗೆ ಹಾಕು, ಟೀ ಕುಡಿಬೇಕು. ಮತ್ತೆ ಅವಳು ಗಂಟು ಬಿದ್ದುಬಿಟ್ರೆ ಕಷ್ಟ. ಅಲ್ಲೋಗಿಲ್ಲ ಮಾಡ್ತಿದ್ದಾಳ. ಈ ಡೆಲ್ಲಿ ಮೀಟಿಂಗೇ ಹೀಗೆ, ಯಾವಾಗ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಕ್ಕೆ ಆಗಲ್ಲ. ಮೀಟಿಂಗ್ ಕ್ಯಾನ್ಸಲ್ ಅಂತ? ಹಾ, ಸದ್ಯ ಈಗ ಚಾಪರು ಖಾಲಿ ಇದೆ. ಒಂದ್ ಅರ್ಧ ಗಂಟೆ ಆರಾಮಾಗಿ ಹಾರಾಡ್ಕೊಂಡು ಬರ್ಬೋದು. ಓಕೆನಾ ಫ್ರೆಂಡ್? ಓಕೆ. ಹಲೋ ಅಮ್ಮ, ಪ್ರಿಯಾಂಗೆ ಹುಡುಗನ? ನೀವ್ ಏನೋ ಚಿಂತೆ ಮಾಡ್ಬಿಡಿ ಅಮ್ಮ, ಹುಡುಗ ಆಲ್ರೆಡಿ ಸಿಕ್ಕಿದಾನೆ. ಆಕ್ಚುಲಿ ನನ್ ಕಣ್ ಮುಂದೆನೆ ಇದ್ದಾನೆ. ಪ್ರಿಯಾಂಗೆ ಪರ್ಫೆಕ್ಟ್ ಮ್ಯಾಚ್. ವಿಡಿಯೋ ಕಾಲ್ ಮಾಡ್ತೀರಾ? ಹಾ, ಓಕೆ ಓಕೆ. ಇಲ್ಲ ನೋಡಿ ಅಮ್ಮ, ಇವರೇ ಏನ್ರಿ ಮಾಡ್ತಿದ್ದೀರಾ ನೀವು? ಫೋನ್ ಆಗ್ಲೇ ಕಟ್ ಆಯ್ತು. ಥ್ಯಾಂಕ್ ಯು ಫ್ರೆಂಡ್, ಇವತ್ತು ನೀನ್ ಬಂದಿರಕ್ಕೆ. ನಮ್ ಸೀತಮ್ಮ ಇಷ್ಟೊಂದು ನಕ್ಕಿರೋದು. ಇಲ್ಲಾಂದ್ರೆ ಯಾವಾಗ್ಲೂ ಕೋಪ ಮಾಡ್ಕೊಳ್ತಿದ್ಲು, ಯಾವಾಗ್ಲೂ ಸ್ಯಾಡ್ ಆಗ್ತಿದ್ಲು. ಸೀತಮ್ಮ, ನೀನ್ ಹಾಕ್ರೆ ಪ್ರಿನ್ಸೆಸ್ ತರ ಕಾಣ್ತೀಯ. ಫ್ರೆಂಡ್, ಇನ್ಮೇಲೆಯಿಂದ ನೀನ್ ಇಲ್ಲೇ ಇದ್ಬಿಡು, ಆಗ ಸೀತಮ್ಮ ನಗ್ತಾ ಇರ್ಬೋದು. ಸಿಹಿ ಸಾಕು ನೀವು ಕ್ಲೀನ್ ಮಾಡಿದ್ದು. ನಿಮ್ಗೆ ಕೆಲಸ ಇದೆಯೋ ಏನೋ? ನಿಮ್ ಕೈಲೆಲ್ಲ ಪೊರ್ಕೆ ಕೊಟ್ಬಿಟ್ಟೆ, ನಾನು ಏನೂ ಕೇಳಲೇ ಇಲ್ಲ. ಟೈಮ್ ಆಯ್ತು ಅನ್ಸುತ್ತೆ, ಸಾರಿ. ಶಾಂತ, ಏ ಶಾಂತ, ಏ ತಗೋ. ಇದೇ ಸಿಕ್ತು? ಸಿಕ್ತಾ? ಅಂಗಡಿಯಿಂದ ತಂದಿದ್ದು ಕಣೆ ದಡ್ಡಿ. ನೀನೇ ಕಳ್ಸಿದ್ಯಲ್ಲ ತಗೊಂಬ ಅಂತ, ಮರ್ತ್ಬಿಟ್ಯಾ? ನಾನು ಏನ್ ತರಕ್ ಹೇಳ್ದೆ, ನೀವ್ ಏನ್ ತಂದಿದ್ದೀರ? ಅಯ್ಯಯ್ಯೋ, ಏನಾದ್ರೂ ಮರ್ತ್ಬಿಟ್ನಾ? ಇಲ್ಲ ಇಲ್ಲ, ನನ್ನನ್ನ ಟೆಸ್ಟ್ ಮಾಡ್ತಿದ್ದಾಳೆ. ಶಾಂತು, ನೀನ್ ಹೇಳಿದೆ ಸರಿ, ಆದ್ರೆ ಅಲ್ಲಿ ಅಂಗಡಿಯಲ್ಲಿ ಏನಿತ್ತು ಅದನ್ನೇ ತಂದಿದ್ದೀನಿ. ಸರಿ, ನಾನು ಏನೇನ್ ಹೇಳಿದ್ದೆ ಅಂತ ಹೇಳಿ. ಹಾ, ಅದು ಅದು ಹಾ ಹಾ ಹುರುಗಡ್ಲೆ, ಕಡಲೆಬೇಳೆ, ಕರ್ಪೂರ ಎಲ್ಲಿ, ಬಾಳೆಹಣ್ಣೆಲ್ಲಿ, ಬಳೆಯಲ್ಲಿ, ತೆಂಗಿನಕಾಯಲ್ಲಿ, ದೇವಿ ಮುಖವಾಡ ಎಲ್ಲಿ? ಏನು ತಂದೆ ಇಲ್ವಲ್ರಿ? ಇಷ್ಟೆಲ್ಲ ಹೇಳಿದ್ದೇನೆ. ಸರಿ ಸರಿ, ನೀನ್ ಕೋಪ ಮಾಡ್ಕೊಬೇಡ, ಈಗಲೇ ಹೋಗಿ ತಗೊಂಬರ್ತೀನಿ. ಶಾಂತ, ಯಾಕೆ ಅಳ್ತಾ ಇದೀಯಾ? ಹೋಗಿ ತಗೊಂಡ್ ಬರ್ತೀನಿ ಅಂತ ಹೇಳಿದ್ನಲ್ಲೇ. ಈಗೇನೋ ತರ್ತೀರಾ? ನಾಳೆ ನಾ ಹೋದ್ಮೇಲೆ ನಿಮ್ಮನ್ ಯಾರೀ ನೋಡ್ಕೊಳ್ತಾರೆ? ಲೇ
ಈ ಸಂಜೆ ಹೊತ್ತಿನಲ್ಲಿ ಏನು ಅಂತ ಮಾತಾಡ್ತೀಯ? ಬಿಡ್ತು ಅನ್ನು, ಬಿಡ್ತು. ನನಗ್ ತುಂಬಾ ಭಯ ಆಗ್ತಾ ಇದೆ ರೀ. ಏ ಭಯ ಯಾಕೆ ಪಟ್ಕೋತೀಯಾ? ಬೆಂಡೆಕಾಯಿ ಸ್ವಲ್ಪ ಜಾಸ್ತಿ ಮಾಡು, ಎಲ್ಲ ಸರಿ ಹೋಗುತ್ತೆ. ಏ ಅಳ್ಬೇಡ ಕಣೆ ಸುಮ್ಕಿರೆ, ನನ್ನ ಮುದ್ದಿನ ರಾಣಿ, ಅಳ್ಬೇಡ ಕಣೆ ಸುಮ್ಕಿರೆ. ಈ ಹುಡುಗಾಟಕ್ಕೇನು ಕಡಿಮೆ ಇಲ್ಲ. ಹೋಗಿ ಪೂರಿ ಸಾಗು ಮಾಡಿ ಸಿಹಿ ಕೊಡ್ಬೇಕು. ಹಲೋ ಸೀತಾ, ಹೇಳೆ. ಫ್ರೀ ಇದೆಯೇನೆ? ಹ್ಮ್. ಅಲ್ಲ ಕಣೆ, ನಾವ್ ಯಾವಾಗ್ಲೂ ಶಾಪಿಂಗ್ ಮಾಡ್ತೀವಲ್ಲ ಪ್ರಗತಿ ಇಂಟರ್ನ್ಯಾಷನಲ್, ಅಲ್ಲಿಗೆ ಬಂದಿದ್ದೀನಿ. ಸಿಕ್ಕಾಪಟ್ಟೆ ಆಫರ್ಸ್ ಬಿಟ್ಟಿದ್ದಾರೆ ಆಯ್ತಾ, ಅದಕ್ಕೆ ಇಬ್ರು ಸೇರಿ ಶಾಪಿಂಗ್ ಮಾಡೋಣ, ಬರ್ತೀಯಾ? ತಾಯಿ, ಇರೋ ಬಟ್ಟೆನೆ ನನಗೆ ಹೋಗ್ಯಕ್ ಆಗ್ತಿಲ್ಲ. ಶಾಪಿಂಗು ಆಫರು ಅಂತ ಹೇಳಿ ನನ್ಗೆ ಹೊಟ್ಟೆ ಉರಿಸ್ಬೇಡ. ಅದಕ್ಕೆಲ್ಲ ನನ್ನ ಹತ್ರ ಟೈಮು ಇಲ್ಲ, ಪುರ್ಸೋತು ಇಲ್ಲ, ಆಯ್ತಾ? ಅಯ್ಯೋ ಮುಗಿತಾ ನಿಂದು? ಯಾವಾಗ ನೋಡಿದ್ರು ಒಂದೇ ಕತೆ ಹೇಳ್ತೀಯ. ನಿನ್ ಮಗಳೇ ನಿನಗ್ ಪ್ರಪಂಚ ಅಂತ ನನಗೂ ಗೊತ್ತು. ಆದ್ರೆ ನಿನಗೂ ಒಂದ್ ಪರ್ಸನಲ್ ಸ್ಪೇಸ್ ಅನ್ನೋದು ಇರ್ಬೇಕು ಕಣೆ. ಲೈಫ್ ನ ಎಂಜಾಯ್ ಮಾಡಕ್ ಕಲಿ. ಅಲ್ಲ ಸೀತಾ, ಲೈಫ್ ಅಲ್ಲಿ ಎಲ್ರಿಗೂ ಒಂದ್ ಕೆಟ್ಟ ಪಾಸ್ಟ್ ಅನ್ನೋದು ಇದ್ದೇ ಇರತ್ತೆ. ಹಾಗಂತ ನಾವ್ ಮೂವ್ ಆನ್ ಆಗದೆ ಇರಕ್ಕಾಗತ್ತಾ ಹೇಳು? ಅಲ್ವೇ, ನಿಂಗ್ ಇವಾಗ್ಲೂ ಅನ್ನಿಸ್ತಿಲ್ವಾ ನಿನ್ ಲೈಫ್ ಅಲ್ಲಿ ಒಂದ್ ಮದ್ವೆ ಆಗ್ಬೇಕು, ಸೆಟ್ಲ್ ಆಗ್ಬೇಕು ಅಂತ? ಅಯ್ಯೋ ನನ್ ಕತೆ ಬಿಡೆ. ನಿಮ್ಮಮ್ಮ ಬೆಳಗ್ಗೆ ಕಾಲ್ ಮಾಡಿದ್ರು ನಿನ್ ಮದ್ವೆ ಬಗ್ಗೆ ಮಾತಾಡಕ್ಕೆ. ಮಾಡಿದ್ರಾ? ಅನ್ಕೊಂಡಾಗೆ ಆಯ್ತು ನೋಡು. ನಾನ್ ಬೆಳಗ್ಗೆ ಬೈದೆ ಅಂತ ಕಂಪ್ಲೇಂಟ್ ಮಾಡಕ್ಕೆ ಆಲ್ರೆಡಿ ನಿನಗೆ ಕಾಲ್ ಮಾಡಿದ್ದಾರೆ. ಅಮ್ಮನ ಹತ್ರ ಸಿಟ್ ಮಾಡ್ಕೊಳ್ಳೋದ್ ಕಡಿಮೆ ಮಾಡ್ಕೊ. ಸಿಟ್ ಅಲ್ವೇ, ನನ್ಗೆ ಇಷ್ಟ ಆಗಿರೋ ಹುಡುಗನ ನಾನು ಆಲ್ರೆಡಿ ಹುಡ್ಕೊಂಡಿದೀನಿ ಅಂತ ಹೇಳಿದ್ಮೇಲೂ ಪದೇ ಕಾಲ್ ಮಾಡಿದ್ರೆ? ಹುಡುಗನ ಹುಡ್ಕೊಂಡ್ಯಾ? ಯಾರು, ಯಾವಾಗ ಹುಡ್ಕೊಂಡೆ? ಲೇ, ಎಂತ ಫ್ರೆಂಡೇ ನೀನು? ದಿನ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಅವ್ರನ್ನೇ ನೋಡ್ತಾ ಇದ್ದೀನಿ. ಆದ್ರೂ ನಿಂಗೆ ಗೊತ್ತಾಗಿಲ್ವಾ ಯಾರು ಅಂತ? ಬಾಸ್ ಬಗ್ಗೆ ಮಾತಾಡ್ತಿದ್ಯಾ? ಪ್ರಿಯಾ, ಪ್ಲೀಸ್ ತಲಹಟೆ ಮಾಡ್ಬೇಡ. ಬೆಲೆ ಬಾಳತ್ತೆ ಅಂತ ಚಿನ್ನದ ಸೂಜಿನ ಕಣ್ಣಿಗೆ ಚುಚ್ಕೊಳಕ್ಕಾಗತ್ತಾ? ಚಿನ್ನದ ಸೂಜಿನೇ, ಆದ್ರೆ ಚುಚ್ಕೋತಿಲ್ಲ. ಹಾರ್ಟಿಗೆ ಹೊಲ್ಗೆ ಹಾಕೋತಿದ್ದೀನಿ. ನೋವನ್ನ ಮನ್ಸಲ್ಲೇ ಇಟ್ಕೊಂಡಿದ್ರೆ ಮರೆಯಕ್ಕಾಗಲ್ಲ. ಅದೇನು ಅಂತ ನನ್ನ ಜೊತೆ ಶೇರ್ ಮಾಡ್ಕೋಬಹುದಲ್ವಾ? ಎಲ್ರಿಗೂ ಹೇಳ್ಕೊಳಕ್ಕೆ ಅವ್ರವ್ರದ್ದೇ ನೋವಿರುತ್ತೆ. ಆದ್ರೆ ನನ್ನ ನೋವನ್ನ ನಾನು ಹೇಳ್ಕೊಂಡ್ರೆ ಯಾರು ನಂಬದೇ ಇಲ್ಲ. ಅದೇ ನನ್ನ ಪ್ರಾಬ್ಲಮ್. ಹಬ್ಬದ ದಿನ ಇದನ್ನೆಲ್ಲ ಯಾಕೆ ನೆನ್ಪು ಮಾಡ್ಕೊಳ್ಳೋದು, ಬಿಡು. ಅಲ್ಲ, ಐ ಆಮ್ ಸಾರಿ, ಬಟ್ ಏನಾಯ್ತು ಅಂತ ಕೇಳ್ಬೋದಾ? ನೀನ್ ಯಾವತ್ತೂ ನಿನ್ ಗಂಡನ ವಿಷಯನ ನನ್ನ ಜೊತೆ ಶೇರೇ ಮಾಡ್ಕೊಂಡಿಲ್ಲ. ನಿನ್ PGಗೆ ಕ್ಲೋಸ್ ಮಾಡ್ಬಿಡ್ತಾರೆ ಅಂತ ಹೇಳ್ತಿಯಲ್ಲ, ಅದಕ್ಕಿಂತ ಏನ್ ಇಂಪಾರ್ಟೆಂಟ್ ಅಲ್ಲ ಇದು. ಹೋಗ್, ಇನ್ನೊಂದಿನ ಮಾತಾಡೋಣ. ಓಕೆ. ಆದ್ರೆ ನಿನ್ಗೆ ಸ್ಟ್ರಾಂಗ್ ಕಾಫಿ ಕುಡಿದ್ಮೇಲೆ ಸರಿ ಹೋಗೋದು. ಇರು, ಬಂದೆ. ಬಿಸಿ ಬಿಸಿ ಕಾಫಿ ಅಜ್ಜಿ ಕೈಯಲ್ಲಿ ನಿನ್ಗೋಸ್ಕರ ಮಾಡ್ತಿದ್ದು. ನಿಂಗೆ ತಾನೇ ಕಾಫಿ ಕುಡಿಯೋದು? ಸಖತ್ ಬಿಸಿ ಇದೆ ಅಲ್ವಾ ಸೀತಮ್ಮ? ಟೇಸ್ಟ್ ಮಾಡಿ ನೋಡು. ಚೆನ್ನಾಗಿದ್ರ ಇನ್ನೊಂದು ಕಪ್ ತಗೊಂಡ್ ಬರ್ತೀನಿ. ಪರವಾಗಿಲ್ವೇ? ಕಾಫಿ ಕುಡಿದೇನೆ ನಮ್ ಸೀತಮ್ಮನ ಮುಖದಲ್ಲಿ ಮುಳ್ಗೋನಗೂ ಬರ್ತದೆ. ನನ್ಗೆ ಎಲ್ಲ ಗೊತ್ತು ಅಂತ ಹೇಳ್ತಿದ್ದೆ ಅಲ್ವಾ ಸೀತಮ್ಮ? ನನ್ಗೆಲ್ಲ ಗೊತ್ತು. ನಮ್ ಸೀತಮ್ಮನ್ಗೆ ಕೋಪ ಬಂದಾಗ ಹೇಗ್ ಸರಿ ಮಾಡ್ಬೇಕು ಅಂತಾನು ಗೊತ್ತು. ಹಾಗಾದ್ರೆ ನನ್ ಮಾತ್ ಕೇಳ್ತೀಯ ಅಲ್ವಾ? ಹಾಗಾದ್ರೆ ಆ ವಿಷಯ ಮಾತಾಡಲ್ಲ ಅಂತ ಪಿಂಕಿ ಪ್ರಾಮಿಸ್ ಮಾಡು. ಯಾವ ವಿಷಯ? ಅಪ್ಪನ ವಿಷಯ. ಓಕೆ ಓಕೆ. ಸೀತಮ್ಮ, ಪ್ರಾಮಿಸ್ ಮಾಡು.
ನಾನೇನಾದ್ರೂ ಮರ್ತ್ಬಿಟ್ರೆ ಮರಿಬಾರ್ದು ಅಂತಾನೆ ಪ್ರಾಮಿಸ್ ಮಾಡಕ್ ಹೇಳ್ತಾ ಇರೋದು. ಪ್ರಾಮಿಸ್ ಮಾಡು. ನಾನಂತೂ ಪಿಂಕಿ ಪ್ರಾಮಿಸ್ ಮಾಡಲ್ಲ. ಸಿಹಿ ಹಲೋ, ಸಾರಿ ಇಷ್ಟೊತ್ತಿಗೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಿದೆ ಅನ್ಕೋತೀನಿ. ಇಲ್ಲ, ತೊಂದರೆ ಇಲ್ಲ. ನಾನು ಈಗಷ್ಟೇ ಮಲ್ಗಕ್ಕೆ ಹೋಗ್ತಿದ್ದೆ. ಸಿಹಿ ಹತ್ರ ಮಾತಾಡಕ್ ಫೋನ್ ಮಾಡಿದ್ರಾ? ಇಲ್ಲ ಇಲ್ಲ, ನಿಮ್ಮ ಹತ್ರನೇ ಮಾತಾಡ್ಬೇಕಾಗಿತ್ತು ಅಡ್ವಾನ್ಸ್ ಸ್ಯಾಲ್ರಿ ಬಗ್ಗೆ. ಒಂದ್ ನಿಮಿಷ, ಸಿಹಿ ಎದ್ದಿದ್ದಾಳ? ಇಲ್ಲ, ಆಗ್ಲೇ ಮಲ್ಕೊಂಡ್ಲು. ಅಡ್ವಾನ್ಸ್ ಸ್ಯಾಲ್ರಿ ಬಗ್ಗೆ ಮಾತಾಡಕ್ ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ರಾ? ಸ್ವಲ್ಪ ಓವರ್ ಆಯ್ತು ಅಂತ ಅನ್ನಿಸ್ತಿದ್ಯಾ? ಇಲ್ಲ, ಹೇಳಿ. ನಿಮ್ ಮನೆ ಉಳಿಸ್ಕೊಳ್ಳೋದಕ್ಕೆ ಸ್ವಲ್ಪ ಹಣದ ಅವಶ್ಯಕತೆ ಇತ್ತಲ್ವಾ? ಹೌದು. ಅಡ್ವಾನ್ಸ್ ಸ್ಯಾಲ್ರಿ ಬಂದ್ರೆ ಎಷ್ಟು ಬರುತ್ತೆ? 4 5 ಲಕ್ಷ ಬರುತ್ತೆ ಅಷ್ಟೇ. ಅದರಿಂದ ಏನೂ ಮಾಡೋಕ್ಕಾಗಲ್ಲ ರಾಮ್. ಮನೆ ಮಾರೋದೊಂದೇ ದಾರಿ. ನೋನೋ, ಮನೆ ಮಾರೋದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಸಿಹಿಗೆ ವಿಷಯ ಗೊತ್ತಾರೆ ತುಂಬಾನೇ ಬೇಜಾರು ಮಾಡ್ಕೋತಾಳೆ. ಈಗ ದೊಡ್ಡವರಾಗಿ ನಾವು ಏನೋ ಕಳ್ಕೊಂಡಾಗ ಎಲ್ಲ ಸಹಿಸ್ಕೊಂಡಾಗೆ ನಾಟಕ ಮಾಡ್ತೀವಿ. ಚಿಕ್ಕವರಿಂದ ಇದು ಸಾಧ್ಯ ಇಲ್ವಲ್ಲ. ಸಿಹಿ ಮನೆ ಮೇಲೆ ತುಂಬಾನೇ ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ದಾಳೆ. ಪ್ಲೀಸ್ ಯೋಚನೆ ಮಾಡಿ. ನೀವ್ ಹೇಳ್ತಿರೋದು ಸರಿನೇ ರಾಮ್. ಸಾಲ ತೀರ್ಸ್ಬೇಕು ಅಂದ್ರೆ ಮನೆ ಮಾರ್ಲೇಬೇಕು. ಸಾಲ ಇರೋ ಮನೆ ಹೇಗ್ ಮಾರೋದು ಅಂತ ಲಾಯರ್ ಹತ್ರ ಒಂದ್ಸಲ ವಿಚಾರಿಸ್ಬೇಕು. ಮನೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ನಾನು ಬ್ಯಾಂಕಲ್ಲೇ ಕೊಟ್ಟಿದ್ದೀನಿ. ಲಾಯರ್ ಹೆಲ್ಪ್ ಮಾಡ್ತಿದ್ದಾರೆ, ನೋಡೋಣ. ಬಟ್ ಸಿಹಿ ಹತ್ರ ಮಾತಾಡ್ತೀನಿ. ಕಷ್ಟನೇ, ಆದ್ರೆ ಬೇರೆ ದಾರಿನೇ ಇಲ್ಲ. ಅವಳು ಅರ್ಥ ಮಾಡ್ಕೋತಾಳೆ. ಚಿಕ್ಕ ಮಗುನೇ ಆದ್ರೂ ಕಷ್ಟನ ಅರ್ಥ ಮಾಡ್ಕೊಳ್ಳೋ ಬುದ್ಧಿ ಕೊಟ್ಟಿದ್ದಾನೆ ಆ ದೇವ್ರು. ನಾಳೆ ಹೊರಗಡೆ ಹೋಗೋಣ ಅಂತ ಹಠ ಮಾಡ್ತಿದ್ಲು. ಹಾಗೆ ಸುತ್ತಾಡ್ಕೊಂಡು ಅವಳಿಗೆ ಅರ್ಥ ಮಾಡಿಸೋ ಪ್ರಯತ್ನ ಪಡ್ತೀನಿ. ರಾಮ್, ಒಂದು ಹೆಲ್ಪ್ ಮಾಡ್ಬೋದಾ? ಯಾ, ಶೋರ್. ಸಾಧ್ಯ ಆದ್ರೆ ನೀವಿದ್ದೀರಲ್ಲ ಏರಿಯಾ, ಅಲ್ಲೇ ಎಲ್ಲಾದ್ರೂ ಬಾಡಿಗೆ ಮನೆ ಸಿಗತ್ತಾ ಅಂತ ನೋಡ್ಬಿಟ್ಟು ಹೇಳ್ತೀರಾ? ಅಂದ್ರೆ ಅದಕ್ಕೆ ಅಂತ ಹೋಗಿ ಹುಡ್ಕೋದ್ ಬೇಡ. ನೀವ್ ಬರ್ತಾ ದಾರಿಲಿ ಅಥವಾ ಯಾವ ಜೊತೆ ಆದ್ರೂ ಮಾತಾಡ್ಬೇಕಿದ್ರೆ ನಿಮ್ ಗಮನಕ್ಕೆ ಬಂದ್ರೆ ಪ್ಲೀಸ್ ಹೇಳ್ತೀರಾ? ಹಾಗಂತ ಜಾಸ್ತಿ ಇದೆಲ್ಲ ನೋಡ್ಬಿಡ್ಬೇಡಿ. ಒಂದು 7 8 ಸಾವಿರ ಸಾಕು. ಚಿಕ್ಕ ಮನೆ. ನಾನು ಸಿಹಿ ಅಷ್ಟೇ ತಾನೆ. ಓಕೆನಾ? ಸರಿ. ಥ್ಯಾಂಕ್ ಯು ರಾಮ್. ನಮ್ಮ ಮನೆ ಬಗ್ಗೆ ನೀವು ಯೋಚನೆ ಮಾಡಿ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀರಲ್ಲ, ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್. ಬಾಯ್. ಓಕೆ, ಬಾಯ್. ಕಾಲ ಚೆನ್ನಾಗಿರಮ್ಮ. ನೀನ್ ಬಾರೆ ಒಟ್ಟಾರದ ಮಹಾಲಕ್ಷ್ಮಿ. ಮನೆ ತುಂಬಾ ಖುಷಿ ಅನ್ನೋ ಸಂಪತ್ತು ತುಂಬೋಳು ನೀನು. ಅದಕ್ಕಿಂತ ದೊಡ್ಡದು ಇನ್ನೇನಿದೆ? ತಗೋ. ವರ್ಷ ದೇವ್ರು ನೀನ್ ಚೆನ್ನಾಗಿಟ್ಟಿರ್ಲಿ ಪುಟ್ಟ. ಹೋಗು ಪುಟ್ಟ, ದೇವ್ರಿಗೆ ನಮಸ್ಕಾರ ಮಾಡು. ಓಯ್, ನಾನು ಹೇಳಿದ್ದು ದೇವ್ರಿಗೆ ನಮಸ್ಕಾರ ಮಾಡು ಅಂತ. ಅಮ್ಮನ್ಗೆ ನಮಸ್ಕಾರ ಮಾಡಿದ್ರೆ ದೇವರಿಗೂ ನಮಸ್ಕಾರ ಮಾಡ್ದಂಗಾಗುತ್ತೆ ಅಂತ ಅಜ್ಜಿ ಹೇಳಿದ್ರು. ಅದಕ್ಕೆ ನೆನಗ್ ಮಾಡ್ದೆ, ದೇವರ ಟೈಮ್ನ ಸೇವ್ ಮಾಡ್ದೆ. ಏಯ್, ನಿಂಗೇನ್ ತಲೆಗಿಲ್ಲ ಕೆಟ್ಟಿದ್ಯಾ? ಕೂತ್ಕೋತಾ ಇರೋರ್ನ ಹೋಗಿ. ಅಶೋಕ್, ನೀ ಕೂತ್ಕೋ. ಇಲ್ಲ, ಪರವಾಗಿಲ್ಲ. ಇಲ್ಲ, ನೀನೇ ಕೂತ್ಕೊಳ್ಳಿ, ನಾನಲ್ಲಿ ಕಂಫರ್ಟಬಲ್ ಆಗಿದ್ದೀನಿ. ಏ ಮಾವಯ್ಯ, ಏಯ್ ಬಾರ, ನನ್ನ ಪಕ್ಕನೇ ಕೂತ್ಕೋ ಬರ. ಇಲ್ಲ ಇಲ್ಲ, ಅಲ್ಲಿ ಇಕ್ಕಟ್ಟಾಗುತ್ತೆ. ಐ ಆಮ್ ಕಂಫರ್ಟಬಲ್ ಇದೆ. ಓಕೆ. ಬಾರ ಬಾರ. ಥ್ಯಾಂಕ್ ಯು ಚಿಕ್ಕಪ್ಪ. ಎಲ್ರು ಬಂದಾಯ್ತಲ್ಲ, ಬಿಡಿಸಿ ಬಿಡಿಸಿ.
ಎಲ್ಲರೂ ಒಟ್ಟಿಗೆ ತಿನ್ಬೇಕಿರೋ ಶುರು ಮಾಡಿ. ಇವಳೆ ನೀನು ನನ್ನ ಹೆಂಡತಿ ಅಲ್ವಾ? ಇಲ್ಲಿರೋ ಐಟಮ್ನೆಲ್ಲ ಸ್ವಲ್ಪ ಟೇಸ್ಟ್ ಮಾಡು. ನನಗೆ ಈ ಮನೇಲಿ ಯಾರ ಮೇಲೆ ನಂಬಿಕೆ ಇಲ್ಲ. ವಿಷ ಹಾಕ್ಬಿಟ್ಟಿದ್ರೆ ಜೋಕ್ ಯಾರಿಗೂ ಅರ್ಥನೇ ಆಗ್ಲಿಲ್ಲ. ಜೋಕ್ ಇದೆ, ಜೋಕ್ ಇಷ್ಟ ಆಗ್ಲಿಲ್ಲ ಯಾರಿಗೂ. ಸತ್ಯ, ಇವತ್ತು ಹಬ್ಬ, ಇವತ್ತಾದ್ರೂ ಒಳ್ಳೆ ಮಾತಾಡು. ನಾನು ನಿನ್ನ ಹತ್ರ ಮಾತಾಡ್ತಾ ಇರೋದಲ್ವಾ? ರೀ, ಯಾಕ್ರಿ ಏನೇನೋ ಮಾತಾಡ್ತಿದ್ದೀರಾ? ಸುಮ್ಮನೆ ಇರಬಾರ್ದಾ? ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಮ್ಮ. ಎಲ್ಲರನ್ನು ಒಟ್ಟಿಗೆ ಊಟ ಮಾಡ ಅಂತ ಕರೆದು ತಪ್ಪು ಮಾಡ. ಏನ್ ಗೊತ್ತಾ, ಇಲ್ಲಿ ನಾನು ಮಾತಾಡೋದು ಕೆಲವ್ರಿಗೆ ಇಷ್ಟ ಆಗಲ್ಲ, ಕೆಲವರು ನನ್ನ ಮಾತಾಡಕ್ಕೆ ಬಿಡಲ್ಲ. ಅದಕ್ಕೆ ಹೇಳಿದ್ದು ಈ ಮನೆಗೆ ಹೊಸ ಹೊಸ ಸಂಪ್ರದಾಯ ಯಾವುದು ತರಕ್ಕಾಗಲ್ಲ ಅಂತ. ಸೊ ಚಿಕ್ಕಪ್ಪ ಪ್ಲೀಸ್ ಊಟ ಮಾಡ್ಬಿಟ್ಟು ಹೋಗಿ. ರಾಮ, ನನಗೆ ಹಶ್ವಿಲ್ಲ. ಯು ಕ್ಯಾರಿ ಆನ್. ಯಾರು ಉಳ್ಕಿದ್ದು ಪಳ್ಕಿದ್ದು ಇದ್ರೆ ನಾನು ನೋಡ್ಕೊತೀನಿ. ಇದು ಜೋಕು, ಯಾರಿಗೂ ನಗು ಬರಲಿಲ್ಲ. ಈ ಮನೇಲಿ ಯಾರಿಗೂ ಹಾಸ್ಯ ಪ್ರಜ್ಞೆ ಇಲ್ಲ. ಯು ಪೀಪಲ್ ಕ್ಯಾರಿ ಆನ್. ಬೈ ಬಾಯ್. ಅಮ್ಮ, ನಂಗೂ ಇದು ಬೇಡ, ನಂಗೆ ಪಿಜ್ಜಾನೇ ಬೇಕು. ಏಯ್, ಒಂದು ಬಾರಿಸ್ತೀನಿ ನೋಡು. ಹಬ್ಬದ ದಿನ ಏನೋ ನಿಂದು, ಬಾಯಿ ಮುಚ್ಕೊಂಡು ತಿಂದ್ರೆ ಸರಿ. ನಾನು ಇದು ತಿನ್ನಲ್ಲ, ನಂಗೆ ಪಿಜ್ಜಾನೇ ಬೇಕು. ಅನಿ, ದೊಡ್ಡವ್ರು ಮಾಡಿದ್ದು ನಾನು ನೋಡಿ ನೀನು ರಿಪೀಟ್ ಮಾಡಬೇಡ. ಈಗ ಲಕ್ಷ್ಮಿ ಕಳೆ ಬಂತು. ಒಬ್ಬಟ್ಟು ರೆಡಿನಾ? ಏನು? ಸೀತಮ್ಮ, ನಾನು ಹೇಳಿದ್ದು ಹಬ್ಬದಗೋಸ್ಕರ ಒಬ್ಬಟ್ಟು ಇದೆಯಾ ಅಂತ. ಹಾಗೇನಿಲ್ಲ ಪುಟ್ಟ, ಆ ಸಿಹಿ ಇಲ್ಲದೆ ಇದ್ರು ಹಬ್ಬ ನಡೆಯುತ್ತೆ. ಈ ಸಿಹಿ ಇಲ್ಲ ಅಂದ್ರೆ ಹಬ್ಬ ನಡೆಯಲ್ಲ. ತೌರೂರ ದಾರಿಯಲ್ಲಿ ತೆಂಗುಗಳು ತಲೆದೂಗಿ, ಬಾಳೆಗಳು ತೋಳ ಬೀಸಿ, ಮಲ್ಲಿಗೆಯ ಮೊಗ್ಗುಗಳು ಮುಳ್ಳಬೇಲಿಯ ಒರಿಸಿ, ಬಳುಕುತ್ತಿದೆ ಕಂಪಸೂಸಿ. ತಾತ, ನನ್ಗೂ ಹಾಡು ಹೇಳ್ಕೊಡು. ಹಾಡು ಹೇಳ್ಕೊಡ್ಬೇಕಾ? ಇದು ನನ್ನ ಫೇವ್ರೇಟ್ ಹಾಡು, ಹೇಳ್ಕೊಡ್ತೀನಿ ಬಾ. ಮಲ್ಲಿಗೆಯ ಮೊಗ್ಗುಗಳು ಮುಳ್ಳಬೇಲಿ, ಸೀತಮ್ಮ, ತಾತ ನನ್ಗೆ ಹೊಸ ಹಾಡು ಹೇಳ್ಕೊಡ್ತಾ ಇದ್ದಾರೆ. ಸಾರಿ ಓಕೆ ಓಕೆ. ತಾತ, ಅಂತಾಕ್ಷರಿ ಆಡೋಣ, ಆಗ ಹಾಡ್ ಮರ್ತೋಗಲ್ಲ. ಇಷ್ಟೇ ಜನ ಇದ್ರೆ ಉಪಯೋಗ ಇಲ್ಲಮ್ಮ, ತುಂಬಾ ಜನ ಇರಬೇಕು. ಹಾಗಂತ ಒಂದಷ್ಟು ಜನನ ಅದಕ್ಕೆ ಕಳ್ಸೋಣ. ಐಡಿಯಾ.